ಕನ್ನಡಿಗ ಚಾನೆಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಭರತ ಭೂಮಿಯಲ್ಲಿ ಆಗಿ ಹೋಗಿರ್ತಕ್ಕಂಥ ಸಾಕಷ್ಟು ಸಂತರಲ್ಲಿಯೇ ಶ್ರೇಷ್ಠ ಸಂತನೆನಿಸಿಕೊಂಡಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಜೀವನದ ಕೊನೆಯ ದಿನಗಳು ಕೊನೆಯ ದಿನ ಹೇಗಿತ್ತು ಅನ್ನುವಂಥ ಒಂದು ಸಂದೇಶದೊಂದಿಗೆ ಅವರ ಮಾತುಗಳನ್ನು, ಅವರ ಸಂದೇಶಗಳನ್ನು, ಅವರು ಬದುಕಿರ್ತಕ್ಕಂಥ ರೀತಿ ನೀತಿಗಳನ್ನು, ಅವರು ವಿಶ್ವಕ್ಕೆ ಸಾರಿರ್ತಕ್ಕಂಥ ಸಂದೇಶಗಳನ್ನು ಕೂಡ ಮೆಲುಕು ಹಾಕ್ತಾ ಮುಂದೆ ಅವರು ತಮ್ಮ ಜೀವನದ ಕೊನೆಯ ದಿನವನ್ನು ಯಾವ ರೀತಿ ಕಳೆದರು ಅನ್ನುವಂಥ ಮಾತನ್ನು ಕೂಡ ನಾನು ಮುಂದೆ ಹೇಳ್ತಾ ಇದ್ದೇನೆ. ಕನ್ನಡಿಗ ಚಾನೆಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಶ್ರೇಷ್ಠ ಒಂದು ಸಂಚಿಕೆ ಇದು ಅನ್ನುವಂಥ ಒಂದು ಭಾವನೆ ನನ್ನದು. ಯಾಕಂದರೆ ಸಾಧು ಸತ್ಪುರುಷರನ್ನು ನೆನಪು ಮಾಡಿಕೊಳ್ಳುವುದೇ ಮನುಷ್ಯನ ಒಂದು ಧರ್ಮ. ಯಾಕಂದರೆ ನಮಗೆ ಹಾಕಿಕೊಟ್ಟಂಥ, ನಮಗೆ ದಾರಿ ತೋರಿಸಿರ್ತಕ್ಕಂಥ, ನಮ್ಮ ಜೀವನಕ್ಕೆ ಯಾವ ರೀತಿ ನಾವು ಬದುಕಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಕೂಡ ನೀಡಿರ್ತಕ್ಕಂಥ ಶ್ರೇಷ್ಠ ದಾರ್ಶನಿಕರು ಅವರು. ಆ ದಾರ್ಶನಿಕನ ಸಂದೇಶವನ್ನು ಪ್ರತಿಯೊಬ್ಬರು ಕೂಡ ನಾವು ಓದಿದ್ರೂ ಕೂಡ ನಾವು ಅವನು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲೇ ಇರತಕ್ಕಂಥ ಹಲವಾರು ನಿದರ್ಶನಗಳು ಕೂಡ ನಮ್ಮಲ್ಲಿ ಇವೆ. ಹೀಗಿರುವಾಗ ಮುಂದೆ ಆದರೂ ಕೂಡ ನಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಆದರೂ ಕೂಡ ಆ ಸಾಧು ಸತ್ಪುರುಷರ ಜೀವನದ ನಡೆನುಡಿಗಳನ್ನು, ಅವರು ಸಾರಿರ್ತಕ್ಕಂಥ ಸಂದೇಶಗಳನ್ನು ನಮ್ಮ ಕೊನೆಯ ದಿನಗಳಲ್ಲಾದರೂ ಕೂಡ ನಾವು ಪಾಲಿಸಿದರೆ ನಮ್ಮ ಜೀವನ ಸಾರ್ಥಕ ಆಗುವುದರಲ್ಲಿ ಸಂದೇಹವಿಲ್ಲ ಎನ್ನುವಂಥ ಮಾತು ಸಾಂದರ್ಭಿಕವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಹೀಗಿರುವಾಗ ಆ ಸಾಧು ಸತ್ಪುರುಷರ ಕೊನೆಯ ದಿನ ಹೇಗಿತ್ತು, ಆ ಕೊನೆಯ ದಿನದಲ್ಲಿ ಅವರು ಯಾವ ರೀತಿ ಬಹಳ ಬದುಕಿದರು ಅನ್ನುವಂಥ ಮಾತನ್ನು ಕೂಡ, ಹಾಗೂ ಅವರು ಆ ದಿನದಲ್ಲಿ ಏನೇನು ಮಾಡಿದರು ಅನ್ನುವಂಥ ಒಂದು ದಿನಚರಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಪ್ರಚುರಪಡಿಸಲಿಕ್ಕೆ ಇಷ್ಟಪಡ್ತೀನಿ. 1902 ಜುಲೈ 4 ಶುಕ್ರವಾರ ಪ್ರತಿದಿನದಂತೆ ಆವತ್ತು ಕೂಡ ಸ್ವಾಮಿ ವಿವೇಕಾನಂದರ ಜೀವನದ ಕೊನೆಯ ದಿನವಾಗಿತ್ತು ಅನ್ನುವಂಥ ಮಾತು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹೀಗಿರುವಾಗ ಅವರು ನಮ್ಮ ನಡುವೆ ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಬದುಕ್ತಾರೆ. ನಮಗೆ ಅವರ ಮಾರ್ಗದರ್ಶನ ಸಿಗುತ್ತೈತಿ. ಅವರ ಮಾರ್ಗದರ್ಶನದಲ್ಲಿ ನಾವು ಪುನೀತರಾಗ್ತೀವಿ ಅನ್ನುವಂಥ ಕಲ್ಪನೆಯಲ್ಲಿಯೇ ಅವರ ಅನುಯಾಯಿಗಳು ಭಾರತ ದೇಶದ ಪ್ರತಿಯೊಬ್ಬರು ಕೂಡ ಇದ್ದರು. ಹೀಗಿರುವಾಗ ಆ ದಿನ ಸ್ವಾಮಿ ವಿವೇಕಾನಂದರ ಕೊನೆಯ ದಿನ ಆಗ್ತತಿ ಅನ್ನುವಂಥ ಭಾವನೆಯಲ್ಲಿ ಯಾರೂ ಕೂಡ ಇರಲಿಲ್ಲ. ಸ್ವತಃ ಅದು ಅವರಿಗೊಬ್ಬರಿಗೇ ಗೊತ್ತಿದ್ದಂಥ ವಿಷಯ. ಹೀಗಿರುವಾಗ ಅವರು ಭಾರತದಾದ್ಯಂತ ಸಂಚರಿಸಿ ತಮ್ಮ ಸಂದೇಶಗಳನ್ನು ಹಾಗೂ ಅವರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿರತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಾಡಿನ ಜನತೆಗೆ, ಭಾರತದ ಜನತೆಗೆ, ವಿಶ್ವದ ಜನತೆಗೆ ತಿಳಿಸಿದ್ದಾರೆ. ಚಿಕಾಗೋದಲ್ಲಿ ಅವರು ಮಾಡಿರ್ತಕ್ಕಂಥ ಭಾಷಣ ಅದು ಸರ್ವಕಾಲಕ್ಕೂ ಕೂಡ ಶ್ರೇಷ್ಠವಾದಂಥ ಭಾಷಣ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಅವರು ಭಾರತದಾದ್ಯಂತ ಸಂಚರಿಸಿದರು. ಅದು ಕೂಡ ಕರ್ನಾಟಕದ ಬೆಳಗಾವಿಗೂ ಕೂಡ ಅವರು ಬಂದಿದ್ದರು. ಈಗಿನ ಬೆಳಗಾವಿಯ ಬೆಳಗಾವಿಯ ಕೋಟೆ ಅಂತೇಳಿ ಪ್ರಸಿದ್ಧಿಯಾಗಿದೆಯಲ್ಲ, ಆ ಕೋಟೆಯಲ್ಲಿಯೇ ಅವರು ಬಂದು ತಂಗಿದ್ರು. ಜೊತೆಗೆ ಅವರು ಬೆಳಗಾವಿ ಮಹಾನಗರದ ಒಂದು ಪ್ರದೇಶದಲ್ಲಿಯೂ ಕೂಡ ಅವರು ವಾಸವಾಗಿದ್ದರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು. ಯಾಕೆ ನಾವು ನೋಡಿದ್ದೇವೆ ಅದನ್ನು, ನಾವು ಅಲ್ಲಿಯೂ ಕೂಡ ಹೋಗಿ ನಾವು ಅವರ ಒಂದು ವಿಷಯವಾಗಿ ತಿಳ್ಕೊಂಡಿದ್ದೇನೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಹೀಗಿರುವಾಗ ಅವರು ಭಾರತದಲ್ಲಿ ಹಲವಾರು ಶ್ರೇಷ್ಠ ಸಾಧು ಸತ್ಪುರುಷರು, ಸಂತರ ಸಾಲಿನಲ್ಲಿ ಸೇರ್ತಿರ್ತಕ್ಕಂಥ ಒಬ್ಬ ಸತ್ಪುರುಷ ಅವರು ಸ್ವಾಮಿ ವಿವೇಕಾನಂದರು ಯಾವತ್ತೂ ಕೂಡ ಅವರು ಮಾನವ ಜನ್ಮ ಶ್ರೇಷ್ಠ ಜನ್ಮ ಅನ್ನುವಂಥ ಮಾತನ್ನು ಪ್ರಚುರಪಡಿಸ್ತಾನೇ ಇರ್ತಿದ್ರು. ಯಾಕಂದರೆ ಪ್ರಾಣಿ ಪಕ್ಷಿಗಳಂತೆ ನಾವು ಬದುಕಬಾರ್ದು. ನಾವು ಕೂಡ ಈ ಒಂದು ಮಾತನಾಡ್ತೀವಿ, ತಿರುಗಾಡ್ತೀವಿ, ನಮಗೆ ವಿಚಾರ ಮಾಡುವಂಥ ಶಕ್ತಿ, ಸಾಮರ್ಥ್ಯ ಇದೆ. ಹೀಗಿರುವಾಗ ನಾವು ಯಾವ ರೀತಿ ಬದುಕಬೇಕು, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರತಕ್ಕಂಥ ವಿಚಾರಗಳೇನು ಅನ್ನುವಂಥ ವಿಚಾರಧಾರೆಯನ್ನು ನಮಗೆ ಹರಿದಿರತಕ್ಕಂಥ ಒಬ್ಬ ಶ್ರೇಷ್ಠ ಸಂತ. ಹೀಗಿರುವಾಗ ಆ ಸಂತನ ಕೊನೆಯ ದಿನ ನಿಜಕ್ಕೂ ಕೂಡ ನಮಗೆ ಒಂದು ದುರ್ದಿನ ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ 1000 ವರ್ಷಗಳಿಗೊಮ್ಮೆ ಶ್ರೇಷ್ಠ ದಾರ್ಶನಿಕರು, ಸತ್ಪುರುಷರು ಜನಿಸ್ತಾರೆ ಅನ್ನುವಂಥ ಮಾತು ಎಷ್ಟು ಸತ್ಯವೋ ಅದು ಕೂಡ ಈ ಸ್ವಾಮಿ ವಿವೇಕಾನಂದರು ನಮಗೆ
ಅವರು 1000 ವರ್ಷಗಳಿಗೊಮ್ಮೆ ಹುಟ್ಟಿ ಅವರು ನಮ್ಮ ಜೀವನವನ್ನೇ ಪಾವನ ಮಾಡಿರ್ತಕ್ಕಂಥ ಶ್ರೇಷ್ಠ ಸಂತರು. ಹೀಗಿರುವಾಗ ಎಂದಿನಂತೆ 1902 ಜುಲೈ 4 ಶುಕ್ರವಾರ ಪ್ರತಿದಿನ ಏಳುವಂತೆ ಅವರು 5 ಗಂಟೆಗೆ ಹೇಳ್ತಾರೆ. ಎದ್ದು ಅವರು ಪ್ರಾತರ್ವಿಧಿಗಳನ್ನು ಪೂರೈಸಿಕೊಂಡು ಅವರು ಜಪವನ್ನು ಮಾಡ್ತಾರೆ. 3 ತಾಸು ಅವರು ಜಪ ಮಾಡ್ತಾರೆ. ಮಾಡಿ ಅವರು ತಮ್ಮ ಏಕಾಂತದ ಕೊಠಡಿಯಿಂದ ಹೊರಗೆ ಬರ್ತಾರೆ. ಬಂದ ಮೇಲೆ ಅವರು ಅಲ್ಲಿ ನೆರೆದಿರ್ತಕ್ಕಂಥ ಭಕ್ತರ ಜೊತೆಗೆ ಹಾಗೂ ಅವರ ಅನುಯಾಯಿಗಳ ಜೊತೆಗೆ ಅವರು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿ ಅವರು ದಿನನಿತ್ಯದಂತೆ ಅವರು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳಲಿಕ್ಕೆ ಅನುವಾಗ್ತಾರೆ. ಆಮೇಲೆ ಅವರು ಮತ್ತೆ ಹೇಳ್ತಾರೆ. ಎದ್ದು ಮಧ್ಯಾಹ್ನದ ಭೋಜನವನ್ನು ಯಾವತ್ತೂ ಕೂಡ ಅವರು ತಮ್ಮ ಕೊಠಡಿಯಲ್ಲಿಯೇ ಮಾಡೋದು ವಾಡಿಕೆ. ಹೀಗಿರುವಾಗ ಅವರ ಮಧ್ಯಾಹ್ನದ 1:30 ಗಂಟೆಗೆ ಅವರಿಗೆ ಮಧ್ಯಾಹ್ನದ ಊಟವನ್ನು ಬಡಿಸಲಾಗ್ತದೆ. ಆಮೇಲೆ ಅವರು ಸ್ವಲ್ಪ ಮತ್ತೆ ವಿಶ್ರಾಂತಿಯನ್ನು ಪಡೆದುಕೊಂಡು ಪ್ರತಿದಿನದಂತೆ ಅವರು 5 ಗಂಟೆಗೆ ಹೇಳ್ತಾರೆ. ಎದ್ದು ಅವರು ಮತ್ತೆ ಸ್ವಲ್ಪ ವಾಕಿಂಗ್ ಅಂದರೆ ವಾಯುವಿಹಾರವನ್ನು ಕೂಡ ಮಾಡ್ತಾರೆ. ಮಾಡಿ ಇನ್ನೇನು 7 ಗಂಟೆಗೆ ಅವರು ಪ್ರಾರ್ಥನಾ ಮಂದಿರಕ್ಕೆ ಬಂದು ಎಲ್ಲರ ಜೊತೆಗೂ ಕೂಡ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾರೆ. ಅವರ ಅನುಯಾಯಿಗಳ ಜೊತೆಗೆ ಮಾತನಾಡ್ತಾರೆ. ಅವರ ಜೊತೆಗೆ ಅವರು ತಮ್ಮ ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾರೆ. ಹೀಗಿರುವಾಗ ಅವರು ಹೇಳ್ತಾರೆ, ನಾನು 40 ವರ್ಷ ಏನು ಬದುಕೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಅವರು ತಮ್ಮ ಅನುಯಾಯಿಗಳಿಗೆ ಹೇಳ್ತಾರೆ. ಇಲ್ಲ, ಏನಾಗೋದಿಲ್ಲ ನಿಮಗೆ ಅನ್ನುವಂಥ ಮಾತನ್ನು ಕೂಡ ಅವರ ಅನುಯಾಯಿಗಳು ಹೇಳಿದಾಗ ನಾನು ಖಂಡಿತವಾಗಿಯೂ 40 ವರ್ಷ ಬದುಕಲಾರೆ ಅನ್ನುವಂಥ ಮಾತನ್ನು ಕೂಡ ಖಂಡಿತವಾಗಿ ಹೇಳ್ತಾರೆ. ಹೀಗಿರುವಾಗ ಏನೋ ಹೇಳ್ತಾರೆ ಬಿಡು ಅಂತ ಹೇಳಿ ಅವರು ಸುಮ್ಮನಾಗ್ತಾರೆ. ಆಮೇಲೆ ಅವರು 7:30 ಗಂಟೆಗೆ ಭೋಜನವನ್ನು ಎಲ್ಲರ ಜೊತೆಗೆ ಅಡುಗೆ ಕೋಣೆಯಲ್ಲಿಯೇ ಬಂದು ಎಲ್ಲರ ಜೊತೆಗೆ ಊಟ ಮಾಡ್ತಾರೆ. ಪ್ರತಿಯೊಬ್ಬರನ್ನು ಕೂಡ ಮಾತಾಡಿಸಿ ಅವರ ಯೋಗಕ್ಷೇಮವನ್ನು, ಅವರ ಮುಂದಿನ ದಾರಿಗಳನ್ನು ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಮತ್ತೆ ಎಂದಿನಂತೆ ತಮ್ಮ ಕೊಠಡಿಗೆ ಹೋಗಿ ಅಲ್ಲಿ ಅವರು 3 ತಾಸು ಧ್ಯಾನಾಸಕ್ತರಾಗಿ ಕುಳಿತುಕೊಳ್ತಾರೆ. ಆನಂತರ 3 ತಾಸು ಆದಮೇಲೆ ಅವರು ಹೇಳ್ತಾರೆ. ಎದ್ಮೇಲೆ ಅವರಿಗೆ ಅವರಿಗೆ ಇರ್ತಕ್ಕಂಥ ಸಹಾಯಕರಿಗೆ ಹೇಳ್ತಾರೆ, ಇಲ್ಲ ಸ್ವಲ್ಪ ತಲೆಗೆ ನೀವು ಗಾಳಿ ಬೀಸ್ರಿ ಅಂತ ಹೇಳ್ತಾರೆ. ಅಲ್ಲಿ ಇರ್ತಕ್ಕಂಥ ನಿವೇದಿತಾ ಅಕ್ಕ ಗಾಳಿ ಬೀಸ್ತಾರೆ. ನಿವೇದಿತಾ ಅಕ್ಕ ನಿಜಕ್ಕೂ ಕೂಡ ಶ್ರೇಷ್ಠ ಸ್ವಾಮಿ ವಿವೇಕಾನಂದರ ಶಿಷ್ಯ ಅನ್ನುವಂಥ ಪ್ರತೀತಿಯನ್ನು ಪಡೆದಿರ್ತಕ್ಕಂಥ ನಿವೇದಿತಾ ಅವರ ಒಂದು ತಲೆಗೆ ಅಂದರೆ ನೆತ್ತಿಗೆ ಗಾಳಿಯನ್ನು ಬೀಸ್ತಾರೆ. ಆಮೇಲೆ ಅವರು ಮತ್ತೆ ಸ್ವಲ್ಪ ವಿಶ್ರಾಂತಿ ಪಡಿತೀನಿ ಅಂತ ಹೇಳ್ತಾ ಅವರು ಜಪವನ್ನು ತೆಗೆದುಕೊಂಡು ಮತ್ತೆ 1 ತಾಸು ಅವರು ಜಪ ಮಾಡ್ತಾ ಕುಳಿತಿರ್ತಾರೆ. ಕುಳಿತು ಆಮೇಲೆ ಅವರ ಒಂದು ಕೈ ನಡುಗ್ತೈತಿ. ಆಮೇಲೆ ನಿಟ್ಟುಸಿರು ಬಿಟ್ಟು ದೀರ್ಘ ಉಸಿರನ್ನು ತೆಗೆದುಕೊಳ್ತಾರೆ. ಹೀಗೆ ಮತ್ತೊಮ್ಮೆ ಕೈ ನಡುಗ್ತೈತಿ. ಮತ್ತೊಮ್ಮೆ ಅವರು ನಿಟ್ಟುಸಿರು ಬಿಡ್ತಾರೆ. ಆಮೇಲೆ ಅವರ 2 ಕಣ್ಣುಗಳಿಂದ ಅವರ ಚಿತ್ತ ಅವರ ಹುಬ್ಬಿನತ್ತ ನಡುತ್ತದೆ. ಹೀಗಿರುವಾಗ ಅವರು ನಿಸ್ತೇಜರಾದಾಗ ಅಲ್ಲಿಯ ಭಕ್ತರಿಗೆ ಅವರ ಒಂದು ವಿಚಾರವಾಗಿ ಅಲ್ಲಿಯ ವೈದ್ಯರಿಗೆ ತಿಳಿಸಿದಾಗ ಆ ವೈದ್ಯರು ಬಂದು ಅವರನ್ನು ಉಪಚರಿಸಲಾಗಿ ಅವರಿಗೂ ಕೂಡ ಸ್ವಾಮಿ ವಿವೇಕಾನಂದರ ಸಾವು ಗೊತ್ತಾಗೋದಿಲ್ಲ. ಆದರೂ ಕೂಡ ಕೃತಕ ಉಸಿರಾಟದಿಂದ ಅವರನ್ನು ಅವರು ಬದುಕಿಸಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕೊನೆಗೆ 9:30 ಗಂಟೆಗೆ ಅವರು ತಮ್ಮ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹೃದಯ ಸ್ತಂಭನವಾಗಿದೆ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಅವರ ಇರುವಿಕೆಯನ್ನು ಇನ್ನು ಜೀವಂತ ಇರೋದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಪ್ರಕಟಪಡಿಸ್ತಾರೆ. ಆ ಪ್ರಕಟಪಡಿಸಿರ್ತಕ್ಕಂಥ ಸಂದೇಶ ನಿಜಕ್ಕೂ ಕೂಡ ಭಾರತ ಭೂಮಿಗೆ, ಇಡೀ ಕಲ್ಕತ್ತಾಕ್ಕೆ ದಿಗ್ಭ್ರಮೆಯುಂಟು ಮಾಡುತ್ತದೆ. ಹೀಗಿರುವಾಗ ಸಾವಿರಾರು ಜನ ಅವರ ಅಭಿಮಾನಿಗಳು, ಸಾವಿರಾರು ಜನ ಅವರ ಅನುಯಾಯಿಗಳು ಭಾರತದಾದ್ಯಂತ, ಕಲ್ಕತ್ತಾದಾದ್ಯಂತ ಅವರ ಒಂದು ಅಗಲಿಕೆಯನ್ನು ನೆನೆದು ಕಣ್ಣೀರು ಸುರಿಸ್ತಾರೆ. ಆಮೇಲೆ ಅವರ ಪಾರ್ಥಿವ ಶರೀರವನ್ನು ಮರುದಿನ ಬೆಳಗ್ಗೆ 2:50 ಅವರ ಒಂದು ಆಶ್ರಮದಲ್ಲಿ ತಂದು ಇಡ್ತಾರೆ. ಆಮೇಲೆ ಅವರ ಮೇಲೆ ಕಾವಿ ಮತ್ತು ಹೂವಿನ ಒಂದು ಅಲಂಕಾರ ಮಾಡ್ತಾರೆ. ಅವರ ಸಾರ್ವಜನಿಕ ದರ್ಶನವ ಸುಮಾರು 5 ಗಂಟೆಯವರೆಗೆ ಮಾಡಿ ಮುಗಿಸಿದ ಮೇಲೆ ಅವರ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಲೇಬೇಕಲ್ವೇ. ಹೀಗಿರುವಾಗ ಅವರನ್ನು ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ
ಈ ನಾವ್ಯಾರು ಅವರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರೇ ತೋರಿಸಿರ್ತಾರೆ. ಅವರೇ ತೋರಿಸಿರ್ತಕ್ಕಂಥ ಗಂಗಾ ನದಿಯ ತೀರದಲ್ಲಿ ಅವರು ಒಂದು ಸ್ಥಳವನ್ನು ತೋರಿಸಿರ್ತಾರೆ. ಆ ಸ್ಥಳದಲ್ಲಿಯೇ ಕಲ್ಕತ್ತಾದ ಎಲ್ಲ ಜನರು ಕೂಡಿಕೊಂಡು ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾರೆ. ಆ ಸಂದರ್ಭದಲ್ಲಿ ನಿವೇದಿತಾ ಅಕ್ಕ ಬೋರ್ಗರೆದು ಅಳ್ತಾರೆ, ಬೋರಾಡಿ ಅಳ್ತಾರೆ, ನೆಲಕ್ಕೆ ಬಿದ್ದು ಹೊರಳಾಡ್ತಾರೆ. ಅವಳ ಜೊತೆಗೆ ಸಾವಿರಾರು ಭಕ್ತರು ಕೂಡ ಸ್ವಾಮಿ ವಿವೇಕಾನಂದರು ನಮ್ಮನ್ನು ಅಗಲಿ ಹೋದರಲ್ಲ ಅನ್ನುವಂಥ ಒಂದು ದುಃಖದಲ್ಲಿ ಮುಳುಗ್ತಾರೆ. ಹೀಗಿರುವಾಗ ಯಾರೇ ಬದುಕಿದರೂ ಕೂಡ ಅವರಿಗೆ ಅಂತ್ಯ ಅನ್ನೋದು ಒಂದು ಸತ್ಯವಾದ ಮಾತು. ಯಾಕಂದರೆ ಎಷ್ಟೇ ವರ್ಷ ನಾವು ಬದುಕಿದರೂ ಕೂಡ, ಎಷ್ಟೇ ವರ್ಷ ಬಾಳಿದರೂ ಕೂಡ ನಮ್ಮ ಬಾಳು ಇನ್ನೊಬ್ಬರಿಗೆ ಬೆಳಕಾಗಬೇಕೇ ಹೊರತು ಮತ್ತೊಬ್ಬರಿಗೆ ಕತ್ತಲಾಗಬಾರ್ದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಸ್ವಾಮಿ ವಿವೇಕಾನಂದರು ಹೇಳಿದರು, ನಾನು 40 ವರ್ಷ ಬದುಕಲಾರೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಅವರು ಬದುಕಿದ್ದು ಕೇವಲ 39 ವರ್ಷ 5 ತಿಂಗಳು. 39 ವರ್ಷ 5 ತಿಂಗಳು ಮಾತ್ರ ನಮ್ಮ ನಡುವೆ ಅವರು ಜೀವಿಸಿದರು. ಅವರ ಜೀವನದುದ್ದಕ್ಕೂ ಕೂಡ ಅವರು ಜೀವಿಸಿದಷ್ಟು ದಿನ ಅವರು ಹಾಕಿಕೊಟ್ಟಂಥ ಮಾರ್ಗಗಳೇನು, ಅವರು ಸಾರಿದ ಸಂದೇಶಗಳೇನು, ಅವರು ನಿರ್ವಹಿಸಿದ ಪಾತ್ರವೇನು ಅನ್ನುವಂಥ ಪ್ರತಿಯೊಂದನ್ನು ನಾವು ನಮ್ಮ ಜೀವನದಲ್ಲಿ, ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಪಾವನವಾಗುವುದರಲ್ಲಿ ಸಂದೇಹವಿಲ್ಲ ಅಲ್ವೇ ಶ್ರೇಷ್ಠರೇ. ಹೀಗಿರುವಾಗ ಸ್ವಾಮಿ ವಿವೇಕಾನಂದರು ಒಬ್ಬ ಶ್ರೇಷ್ಠ ಭಾರತ ಕಂಡ ದಾರ್ಶನಿಕ, ಸಾಧು, ಸತ್ಪುರುಷ, ದೇವ ಮಾನವ ಅಂತ ನಾನು ಈ ಸಂದರ್ಭದಲ್ಲಿ ಅವರನ್ನು ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಯು ಕೂಡ ಶ್ರೇಷ್ಠ ಸಂಚಿಕೆಗಳನ್ನೇ ಆಗಿರ್ತವೆ. ಜೊತೆಗೆ ಈ ಸಂಚಿಕೆಗಳನ್ನು ಪ್ರತಿಯೊಬ್ಬರು ಕೂಡ ನೀವು ನೋಡ್ತಾ ಇದ್ದೀರಿ. ನೋಡಿರಿ, ನೀವು ಪ್ರತಿಯೊಬ್ಬರಿಗೂ ಕೂಡ ನೀವು ಈ ಸಂಚಿಕೆಯನ್ನು ತಲುಪಿಸ್ರಿ. ಯಾಕಂದರೆ ಈ ಸ್ವಾಮಿ ವಿವೇಕಾನಂದರ ಒಂದು ಬಾಳಿ ಬದುಕಿದ ಒಂದು ಕೊನೆಯ ದಿನವನ್ನು ಕೂಡ ನಾವು ಪ್ರತಿಯೊಬ್ಬರು ಕೂಡ ಅವರ ಒಂದು ಸ್ಮರಣಾರ್ಥ ಒಂದು ನಿಮಿಷವಾದರೂ ಕೂಡ ಅವರ ಒಂದು ಸ್ಮರಣೆಯಲ್ಲಿ ನಾವು ಕಾಲವನ್ನು ಕಳೆಯೋಣ. ಹೀಗೆ ಹೇಳುತ್ತಾ ಇವತ್ತಿನ ಸಂದೇಶವನ್ನು ನಿಮಗೆ ತಿಳಿಸುತ್ತಾ, ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು. ನೀವೆಲ್ಲರೂ ಕೂಡ ಈ ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಡ್ರಿ. ಆಮೇಲೆ ಈ ಸಂಚಿಕೆಯನ್ನು ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ ತಲುಪಿಸ್ರಿ ಅನ್ನುವಂಥ ಒಂದು ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನನ್ನ ನಮಸ್ಕಾರ.